ನಗರ ಜನಮಂತ್ರಿ ಪ್ರಧಾನಾದಿಗಳು ಸಹಿತ ಕುಮಾರನೈತಂದಗಧರನ ಪದಕೆರಗಿದನು ಭೀಮಾರ್ಜುನಾಂಘ್ರಿಯಲಿ. ಮಗನೆ ತಂದೆಯ ಮಾರ್ಗದಲ್ಲಿ ನಂಬುಗೆಯೋ ಕರುಣಾ ರಕ್ಷಣದ ನಂಬುಗೆಯೋ ಚಿತ್ತವಿಸೆಂದರ ಮಂತ್ರಿಗಳು ಕೈ ಮುಗಿದು. ಶವವ ಸಂಸ್ಕರಿಸುವುದು ಮಾಗಧನವನಿಯಲಿ ಸಹದೇವಗಭಿಷೇಕವನು ಮಾಡಿಸಿದಲ್ಲದೆತ್ತಲು ಮುರಿಯುವುದಿಲ್ಲೆಂದು. ಅವರಿಗ ಭಯವನಿತ್ತು ಪರಿವಾರವನು ಕಳುಹಿದರಿತ್ತಲಾತನ ಯುವತಿಯರು ಬೇಡಿದರು ವಹ್ನಿಯ ಪಡೆದು ಮರಳಿದರು. ಅವನ ಸಂಸ್ಕಾರದಲ್ಲಿ ನಾರಿ ನಿವಹ ಸಹಗತವಾಯ್ತು. ವೈದಿಕ ವಿವಿಧ ವಿಧಿಯಲ್ಲಿ ಮಾಡಿದರು ಶೇಷಕ್ರಿಯಾದಿಗಳ. ಅವನ ಮಗ ಸಹದೇವನಾತಂಗವನಿಯಲಿ ಪಟ್ಟಾಭಿಷೇಕೋತ್ಸವವ ಮಾಡಿಸಿ ಕೊಟ್ಟನ ಭಯವನ ಪರಿಗ್ರಹಕ್ಕೆ. ತೇರುಗಳ ತೇಜಿಗಳನ ಭಂಡಾರವನು ಗಜಘಟೆ ಸಹಿತ ವಿಸ್ತಾರ ವಿಭವವನೊಪ್ಪುಗೊಂಡರು ಮಗಧನಂದನನ. ಧಾರುಣಿಯವಾಗಿತ್ತು ಸಕಲ ಮಹೀರಮಣರನು ಕಳುಹಿ ಬಂದನು ವೀರನಾರಾಯಣನು ಶಕ್ರಪ್ರಸ್ಥ ಪುರವರಕ್ಕೆ. ಜರಾಸಂಧನ ಮಗನು ಮಂತ್ರಿಗಳು ಪ್ರಧಾನಿ ಪುರಜನರೊಡನೆ ಬಂದು ಭೀಮಾರ್ಜುನರ ಪಾದಗಳಿಗೆ ನಮಸ್ಕರಿಸಿದನು. ಮಂತ್ರಿಗಳು, ರಾಜಕುಮಾರನೇ, ನಿನ್ನ ತಂದೆಯ ಮಾರ್ಗದಲ್ಲೇ ನಡೆಯುವೆಯೋ, ಇವರ ಕರುಣೆಯ ರಕ್ಷೆಯಲ್ಲಿ ಬಾಳುವೆಯೋ ಎಂದು ಜರಾಸಂಧನ ಮಗನಾದ ಸಹದೇವನನ್ನು ಕೇಳಿದರು. ಶ್ರೀಕೃಷ್ಣನು ಅವರೆಲ್ಲರಿಗೂ ಅಭಯ ಪ್ರದಾನವನ್ನು ಮಾಡಿದನು. ಜರಾಸಂಧನ ಶವವನ್ನು ಸಂಸ್ಕರಿಸಬೇಕು. ಮಗಧ ದೇಶದ ಸಿಂಹಾಸನದಲ್ಲಿ ಸಹದೇವನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು. ಅದುವರೆಗೂ ನಾವು ಇಲ್ಲಿಂದ ಹೋಗುವುದಿಲ್ಲ ಎಂದು ಹೇಳಿದನು. ಜರಾಸಂಧನ ಪತ್ನಿಯರು ಸಹಗಮನಕ್ಕೆ ಅಪ್ಪಣೆಯನ್ನು ಕೇಳಲು ಕೃಷ್ಣನು ಸಮ್ಮತಿಸಿದನು. ಜರಾಸಂಧನ ಅಂತ್ಯ ಸಂಸ್ಕಾರದಲ್ಲಿ ಅವನ ರಾಣಿಯರು ಸಹಗಮನ ಮಾಡಿದರು. ವೈದಿಕ ವಿಧಾನದಂತೆ ಉಳಿದೆಲ್ಲ ಅಪರಕ್ರಿಯೆಗಳನ್ನು ಮಾಡಿದರು. ಸಹದೇವನಿಗೆ ಮಗಧ ರಾಜ್ಯದ ಒಡೆತನವನ್ನು ಕೊಟ್ಟು ಶ್ರೀಕೃಷ್ಣನು ಅಭಯವನ್ನಿತ್ತನು. ಮಗಧ ದೇಶದ ಸೈನ್ಯ ಕೋಶ ಮೊದಲಾದ ಸಕಲ ವೈಭವವನ್ನು ತೆಗೆದುಕೊಂಡು ಸಹದೇವನಿಗೆ ರಾಜ್ಯವನ್ನು ಕೊಟ್ಟರು. ಬಂಧಮುಕ್ತರಾದ ರಾಜರನ್ನು ಅವರವರ ದೇಶಗಳಿಗೆ ಕಳುಹಿಸಿ ಶ್ರೀಕೃಷ್ಣನು ಇಂದ್ರಪ್ರಸ್ಥ ನಗರಕ್ಕೆ ಬಂದನು. ಇಲ್ಲಿಗೆ ಸಭಾಪರ್ವದ ಸಂಧಿ 2 ಮುಕ್ತಾಯವಾಯಿತು.